ಲಕ್ಷ್ಮಮ್ಮ, ಪರವಾಗಿಲ್ಲ ಬಿಡು. ನೈನಿ ಕೈಯಿಂದಾನೆ ಬೇವಿನ ರಸನ ಹಚ್ಚೋಣ. ಆಯ್ತು. ಏನಾಯ್ತು ನೈನಿ? ನನಗೆ ಗಾಯತ್ರಿ ಅಮ್ಮವ್ರು ನೆನಪಾಗ್ತಿದ್ದಾರೆ. ನನ್ನ ಹೊಟ್ಟೆಲ್ ಹುಟ್ಟಿ ದೂರ ಆದ್ರಲ್ಲ ಅಂತ ನೋವಾಗ್ತಿದೆ. ಯಾರೋ ಒಬ್ರು, ಈ ಒಬ್ರಿಗ್ಯಾರೋ ಇನ್ನೊಬ್ರಿಗವರು ಒಬ್ರೇ ಅಲ್ವಾ? ಹಾ, ಭಲೆ ಭಲೆ, ಚೆನ್ನಾಗಿದೆ ಚೆನ್ನಾಗಿದೆ. ಹಾಸಿನಿ ಹಾಗೆ ಈ ಎಲ್ಲಮ್ಮ ಕೂಡ ಅರ್ಥ ಇಲ್ದೇ ಇರೋ ತರ ಮಾತಾಡ್ತಾ ಇದ್ದಾಳೆ. ಹುಷಾರಾಗಿ ಮಾಡು ವಿಕ್ರಾಂತ. ಖಂಡಿತ ಇರುತ್ತೆ, ಅರ್ಥ ಮಾಡ್ಕೋಬೇಕಷ್ಟೇ. ಅವ್ರಿಗೆ ಅರ್ಥ ಆಗೋ ತರ ಇದ್ದಿದ್ರೆ ನಮ್ ಜೊತೆಗೆ ಯಾಕಿರ್ತಿದ್ರು? ಇಷ್ಟೊತ್ತಿಗೆ ಅರ್ಧ ಲಂಡನ್ ಕೊಂಡ್ಕೊಂಡಿರೋರು. ಮತ್ತೆ ಹಳೆ ವಿಚಾರನಲ್ಲ ಯಾಕೆ ತೆಗಿತ್ಯಮ್ಮ? ಮಾವ, ಅಮ್ಮನವ್ರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ರುಚಿ ನೋಡ್ಬಾರ್ದು ಅಲ್ವಾ? ಗಮ್ಮಂತ ಪರಿಮಳ ಬಂದ್ರೆ ಅಡಿಗೆ ಆದಂಗೆ. ಐಸಿ. ಅತ್ತೆ, ಆನಿಯನ್ಸ್ ತಗೊಂಬನ್ನಿ. ತರ್ತೀನಿ. ಟೊಮ್ಯಾಟೊ ಜಾಸ್ತಿ ಹಾಕಿ, ಊಟಕ್ಕೆ ತುಂಬಾ ಜನ ಬರ್ತಾರೆ. 3 ಜನ ತಿನ್ನೋದಲ್ವೇ? ಮಗು ಅಮ್ಮ ನಯನಿ. ನಾನ್ ದೊಡ್ಡಮ್ಮ. ಸುಮನಾ ಚಿಕ್ಕಮ್ಮ. ನೀವ್ 3 ಜನನೂ ಬಂದು ಅಣ್ಣಮ್ಮಂಗೆ ನಮಸ್ಕಾರ ಮಾಡಿ ನಿನ್ನ ಕೋಪ ಕಡಿಮೆ ಆಗಿ ಇಲ್ಲಿಗೆ ಬಂದಿರೋ ಅಮ್ಮನವ್ರ ಅನುಗ್ರಹ ಬೇಕು ಅಂತ ಬೇಡ್ಕೊಳ್ಳಿ. ಸುಮನಾ, ಹೋಗು. ನಾನು ತಾಯಿ ಆಗ್ತಿದ್ದೀನಿ. 6 ತಿಂಗಳು ತುಂಬಿದೆ. ಅವ್ರು ಹೇಳ್ದಂಗೆಲ್ಲ ಮಾಡಿ ನನ್ಗೇನಾದ್ರೂ ಆದ್ರೆ ಯಾರ್ ಜವಾಬ್ದಾರರು? ಏನು ಆಗಲ್ಲ, ಹೋಗು. ನಾನು ಹೋಗಲ್ಲ. ಅರೆ, ಹೇಯ್, ಪರವಾಗಿಲ್ಲ ಕಣೋ, ಬಲ್ವಂತ ಮಾಡಬೇಡ. ನಾವಿಬ್ರೆ ಅಣ್ಣಮ್ಮನ್ನ ಬೇಡ್ಕೋತೀವಮ್ಮ. ಹಾಗೇ ಆಗ್ಲಿ. ಅಮ್ಮ, ಅಣ್ಣಮ್ಮ ತಾಯಿ, ನಮ್ಮನೆಗೆ ಬಂದಿದ್ಯಾ? ಶ್ರದ್ಧೆಯಿಂದ ಸೇವೆ ಮಾಡಿ ನಿನ್ನನ್ನು ಕಳಿಸ್ಕೊಡ್ತೀವಿ. ದಯೆ ತೋರ್ಸಮ್ಮ. ದೊಡ್ಡಮ್ಮ ಆದ್ರೂ
ನನ್ನ ತಂಗಿ ನಯನಿ ಮಗುನ ನನ್ನ ಮಗು ಥರಾನೇ ನೋಡ್ಕೋತೀನಿ. ನಮ್ಮೆಲ್ರಿಗೂ ಅಮ್ಮ ನೀನು. ನಮ್ಮೆಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾಯಿ. ನಮ್ಮೇಲ್ ದಯೆ ತೋರಿಸು. ಅಮ್ಮ ನಿನ್ ಮೊರೆನ್ ಕೇಳಿಸ್ಕೊಂಡಿದ್ದಾಳೆ. ಮಗು ಆಟ ಆಡ್ತಿದೆ ಅಂದ್ರೆ ಅಣ್ಣಮ್ಮ ಶಾಂತಲಾಗಿದ್ದಾಳೆ ಅಂತ ಅರ್ಥ. ಅಮ್ಮನವ್ರಿಗೆ ನೈವೇದ್ಯ ಇಟ್ಟು ಆರತಿ ಮಾಡಿದ್ರೆ ಪೂಜೆ ಪೂರ್ತಿ ಆಗತ್ತೆ. ಹಾಗೆ ಆಗ್ಲಮ್ಮ. ಅಕ್ಕ ನೈವೇದ್ಯ ತಗೊಂಡ್ ಬಾ. ಸರಿ ನಯನಿ. ನೀನೇ ವಾಸಿ ಎಲ್ಲಮ್ಮ. ನಮ್ ಸುಮ್ಮಿ ಆಗಿದ್ರೆ ಪಾಪ ಗಾಯತ್ರಿ ಹತ್ರನೂ ಹೋಗೋದಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ. ಯಾಕಂತೆ? ಇದ್ ಅಂಟ್ರೋಗ ಅವಳಿಗೂ ಅಂಟ್ಕೊಂಡು ಅವಳು ಗ್ಲಾಮರ್ ಹೋಗುತ್ತೆ ಅಂತ ಅನ್ಕೊಂಡಿದ್ಲು. ಅಂದ ಮನಸ್ಸುಗಳಲ್ಲಿರುವಂತದ್ದು ಸುಮನ. ಸಂತೋಷ. ನೀವ್ ಬಂದು ವಲ್ಲಭ್ ಭಾವನ್ ಕೆಮ್ಮು ನಿಲ್ಸೋದಿಕ್ಕೆ ಒಂದು ಉಪಾಯ ಕೊಟ್ರಲ್ಲ, ಆ ಮಗುಗೆ ನೋವು ಕಮ್ಮಿ ಆಗೋದಕ್ಕೂ ಒಂದು ಉಪಾಯ ಮಾಡಿದ್ರಿ. ನಿಮ್ ಕೆಲ್ಸ ಮುಗ್ದಿದ್ರೆ ನಿಮ್ ದಾರಿ ನೋಡ್ಕೊಂಡು ನೀವ್ ಹೋಗ್ಬೋದು. ಹಾಗೆಲ್ಲ ಮಾತಾಡ್ಬೇಡ ಸುಮನ. ಅಮ್ಮ, ನೀವೆಲ್ರೂ ಬಂದಿದ್ದು ನಮಗೆ ತುಂಬ ಸಹಾಯ ಆಗಿದೆ. ಆಸ್ಪತ್ರೆಗೆ ಹೋಗೋದನ್ನ ಬಿಟ್ಟು ಅಮ್ಮನವ್ರ ಮೇಲೆ ಭಾರ ಹಾಕಿ ಅಣ್ಣಮ್ಮನ ಪೂಜೆ ಮನೇಲಿ ಇಟ್ಕೊಂಡ್ವಿ. ಅದೇ ಸಮಯಕ್ಕೆ ನೀವು ಬಂದು ನಿಮ್ಮ ಪದ್ಧತಿ ಪ್ರಕಾರ ಪೂಜೆ ಮಾಡಿಸಿ ಗಾಯತ್ರಿ ಪುಟ್ಟಿಗೆ ಆರೈಕೆ ಮಾಡಿದ್ರಿ. ಹೇಳಿ, ನಿಮಗೇನು ಬೇಕು? ಏನ್ ಬೇಕು ಅಂದ್ರೂ ಕೊಡ್ತೀಯಾ? ನಯನಿ ತುಂಬಾ ಶ್ರೀಮಂತೆ, ಪರವಾಗಿಲ್ಲ, ನೀವೇನ್ ಬೇಕಾದ್ರೂ ಕೇಳ್ಬೋದು. ಮಾಮ್, ಆಗ ಹೇಳಿದ್ರೆ ಇವರು ಜಾಸ್ತಿ ಇಸ್ಕೋತಾರೆ ಮಾಮ್. ಕೆಂಬರೋ ಥರ ಇದೆ, ನೀವು ಸೊಪ್ತೀನಿ. ವಲ್ಲಭ, ಮಕ್ಕಳು ಚೆನ್ನಾಗಿರೋದೇ ನಮಗ್ ಮುಖ್ಯ. ಏನ್ ಬೇಕು ಅಂತ ಕೇಳಿ ತಗೊಳ್ಳಮ್ಮ. ಏನೇ ಕೇಳಿದ್ರು ಕೊಡ್ತಾಳಂತೆ ನಯನಿ. ಅಯ್ಯೋ ದೇವ್ರೆ, ದೊಡ್ಡದಾಗೆ ಸ್ಕೆಚ್ ಹಾಕೊಂಡ್ ಬಂದಿರೋ ಹಾಗಿದೆ. ಡಮ್ಮೋ ಡಮ್ಮ. ಕೇಳಮ್ಮ. ಏನ್ ಕೇಳೋಣ ಮಾರಮ್ಮ? ತಗೊಂಡ್ರೆ ಅದು ನಮ್ಮ ಹತ್ರ ಕೂಡ ಉಳಿಬಾರ್ದು. ಏನ್ ಲಕ್ಷ್ಮಮ್ಮ, ಅದನ್ನೇ ಕೇಳೋಣ್ವಾ? ಬಚ್ಚಿಡ್ಬೇಕು ಅಂತ ನೋಡಿದ್ರೆ ಅದು ಕೆಲ್ಸಕ್ಕೆ ಬಾರ್ದೇ ಹೋಗತ್ತಲ್ಲ. ತಗೊಂಡ್ರೆ ನಿಮ್ ಹತ್ರನೂ ಇರೋದಿಲ್ವಾ? ಹಾಗಂದ್ಮೇಲೆ ಯಾಕೆ ತಗೋತೀರಾ? ಬಚ್ಚಿಡೋದಕ್ಕೂ ಉಪಯೋಗ ಇಲ್ಲ ಅಂದ್ರೆ ಅದಕ್ಕೇನ್ ಬೆಲೆ ಇದೆ? ಇಷ್ಟೇ ಅಂತ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ. ಅಷ್ಟು ಶಕ್ತಿ ಇದೆ ಅದಕ್ಕೆ. ಪ್ರಾಣಕೋಟಿಗೆ ಶಕ್ತಿ ಕೊಡುವಂಥದ್ದು. ಏನ್ ಕೇಳ್ಬೋದು ಬ್ರೋ? ನಮ್ದು ಅಲ್ದೇ ಇರೋದನ್ನ ಕೇಳಿದ್ರೆ ಕೊಡೋಕ್ಕಾಗ್ದೇನೆ ನಾವು ಮಾತು ತಪ್ಪದವ್ರಾಗ್ತೀವೇನೋ. ನೋಡ್ಕೊಂಡ್ ಕೇಳ್ತಾರ ಬಿಡಿ, ನೀವ್ಯಾಕೆ ಗಾಬರಿ ಆಗ್ತೀರಾ? ಏನ್ ಬೇಕಮ್ಮ? ನಮ್ 3 ಜನಕ್ಕೂ ಹೊಟ್ಟೆ ತುಂಬಾ ಊಟ ಬಡಿಸ್ತೀಯಾ? ಇದನ್ನ ನೀವ್ ಕೇಳ್ತಿರೋದು? ನೀವದ್ ಏನ್ ಕೇಳ್ತಿರೋ ಅನ್ಕೊಂಡಿದ್ದೆ. ನಾವಿವತ್ತು ಇಲ್ಲಿ ಅಡ್ಗೆ ಮಾಡಿ ಬಂದವ್ರಿಗೆಲ್ಲ ಅನ್ನದಾನ ಮಾಡ್ತಿದೀವಿ. ಆದ್ರೆ ದಿನ ನಮ್ ಕಂಪನಿಲಿ 2,000 ಜನಕ್ಕೆ ಉಚಿತವಾಗಿ ಊಟ ಕೊಡ್ತೀವಮ್ಮ. ಹೌದಾ? ಹಾ, ನಿಮ್ಗೆ ನಮ್ ಬಗ್ಗೆ ಗೊತ್ತಿಲ್ದಿರೋದ್ರಿಂದ ಆಶ್ಚರ್ಯ ಪಡ್ತಿದ್ದೀರಾ. ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಅಂತ ಕೇಳಿ ಅವರೇ ಹೇಳ್ತಾರೆ. ತುಂಬಾ ಇರೋರೆ. ದುಡ್ಡು ಒಡವೆನೋ ಆಸ್ತಿನೋ ಕೇಳ್ತೀರಾ ಅನ್ಕೊಂಡ್ರೆ ಊಟ ಹಾಕಿ ಅಂತ ಕೇಳ್ತಿದಿರಲ್ಲ. ಅದೊಂದೇ ಅಲ್ವಾ ತಗೊಂಡ್ರೂನು ನಮ್ ಹತ್ರನೇ ಉಳ್ಕೊಳ್ದೆ ಅರ್ಗ್ ಹೋಗುವಂಥದ್ದು.
ಮುಚ್ಚಿಡಕ್ ನೋಡಿದ್ರೆ ಹಾಳಾಗೋಗುತ್ತೆ. ನಿರ್ಲಕ್ಷ್ಯ ಮಾಡೋದ್ರಿಂದ ಉಪಯೋಗ ಇಲ್ಲ. ಶಕ್ತಿ ನೀಡೋ ಆಹಾರದಲ್ಲಿ ಅನ್ನನ್ ಮೀರ್ಸೋದು ಯಾವುದಿದೆ ಹೇಳಿ? ಯಜಮಾನ್ರೆ, ಇವ್ರಿಗೆ ಊಟದ ವ್ಯವಸ್ಥೆ ಮಾಡೋಣ. ಸರಿ ನೇನಿ. ಅತಿಥಿ ದೇವೋ ಭವ ಅಂತಾರೆ. ಅವರೆಲ್ಲರೂ ಊಟ ಮಾಡಿದ್ಮೇಲೆ ನಾವು ಊಟ ಮಾಡೋಣ. ಏ ವಿಕ್ರಾಂತ್, ಊಟದಲ್ಲೇ ತೊಂಬಾ. ಮಾವ, ನೀವು ಕೆಲ್ಸಗಳು ನೋಡಿ. ಸರಿ ವಿಶಾಲು. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ಬರ್ಲೆ ಬರ್ಲೆ. ಭೂತಾಖಿಲ ಪಾಪನಾಶನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಣೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ ಮಾತಾ ಅನ್ನಪೂರ್ಣೇಶ್ವರಿ ನಾನಾರತ್ನ ವಿಚಿತ್ರ ಭೂಷಣಕರಿ ಹೇಮಾಂಬರಾಡಂಬರಿ. ಇವ್ರು ತಿಂತಿದ್ದ ಹಾಗೆ ನಾವು ಕೂಡ ತಿನ್ಬಹುದು. ಎಲ್ಲಾನು ಹತ್ರದಲ್ಲೇ ಇಟ್ಕೊಳ್ಳಿ. ಕಾಶ್ಮೀರಾಗರುವಾಸಿತಾಂಗರುಚಿರೇ ಕಾಶೀಪುರಾಧೀಶ್ವರಿ ಓಂ ನಮಃ ಶಿವಾಯ. ಮಾತಾ ಅನ್ನಪೂರ್ಣೇಶ್ವರಿ ಮಾತಾ ಅನ್ನಪೂರ್ಣೇಶ್ವರಿ ಯೋಗಾನಂದಕರಿ ರಿಪುಕ್ಷಯಕರಿ ಧರ್ಮೈಕನಿಷ್ಠಾಕರಿ ಚಂದ್ರಾತ್ಮಾನಲ ಭಾಸಮಾನಲ ಹರಿ ತ್ರೈಲೋಕ್ಯ ರಕ್ಷಾಕರಿ ಸರ್ವೈಶ್ವರ್ಯಕರಿ ತಪಃಫಲ. ಊಟ ಮಾಡಿಮ್ಮ, ತೃಪ್ತಿ ಆಗೋಷ್ತೀನಿ. ಇನ್ನು 100 ಜನ ತಿನ್ನೋ ಅಷ್ಟಿದೆ. ಸಂಕೋಚ ಪಡದೆ ತಿನ್ನೋಕ್ ಹೇಳ್ತಿದ್ಯಾ? ಎಷ್ಟು ಬೇಕಾದ್ರೂ ತಿನ್ನಿ ಅಂತಿದ್ಯಲ್ಲ. ಇವ್ರೆಷ್ಟು ತಿಂತಾರೋ ತಿನ್ಲಿ ಬಿಡಿ ಅತ್ತೆ. ಅನ್ನಪೂರ್ಣೇಶ್ವರಿ ಮುಗೀತು ಅನ್ಸುತ್ತೆ. ಬನ್ನಿ ಬನ್ನಿ, ನಡೀರಿ. ಏನು ಇವರು?
ಎಲ್ಲ ಖಾಲಿ ಮಾಡೋ ಥರ ಕಾಣಿಸ್ತಿದ್ದೀರಲ್ಲ. ಅದ್ ಹೊಟ್ಟೆನ ಟ್ಯಾಂಕ ಚಿಕ್ಕಿ? ಬ್ರೋ ಮತ್ತೆ ಅನ್ನಕ್ಕೆ ಇಡಬೇಕೋ ಏನೋ, ಖಾಲಿ ಆಗಷ್ಟರಲ್ಲಿ ರೆಡಿ ಆಗ್ಬಿಡುತ್ತೆ. ಮಾಮ್, ವೆಜಿಟೇಬಲ್ಸ್ ಕಟ್ ಮಾಡ್ತೀರಾ? ಮಾಡದೆ ಇರಕ್ಕಾಗತ್ತಾ? ಬೇಗ ಬನ್ನಿ, ತಿಂತಾ ಇದ್ದಾರೆ. ಎಲೆ ಖಾಲಿ ಮಾಡಿದ್ಮೇಲೆ ಹಸುವಿಟ್ಕೊಂಡು ಅನ್ನ ಹಾಕಕ್ಕೆ ಕಾಯಿಸ್ಬಾರ್ದು. ಬನ್ನಿ. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ಇದು ನಿನ್ನ ಮಾಯೇನೋ ಕನಸೋ ಗೊತ್ತಾಗ್ತಿಲ್ಲ. ಮುತ್ತೈದೆಯರಿಗೆ ಎಷ್ಟು ಹಸುವಾಗಿತ್ತೋ ಏನೋ, ಮಾಡಿದಷ್ಟು ಖಾಲಿ ಆಗ್ತಿದೆ. ಈಗೇನ್ ಮಾಡೋದು? ನೈಲಿ, ಏನಕ್ಕ? ಮನೇಲಿ ಅಕ್ಕಿ ಖಾಲಿ ಆಗಿದೆ ನೋಡು. ಇದ್ರೂ ಒಂದು ಹಿಡಿಯಷ್ಟು ಇರ್ಬೋದೇನೋ. ಬಂದಿರೋ ಅತಿಥಿಗಳಿಗೆ ಹೊಟ್ಟೆ ತುಂಬಿಸ್ಲಿಲ್ಲ ಅಂದ್ರೆ ಈ ಮನೆ ಮರ್ಯಾದೆ ಗತಿ. ದಿನ 2,000 ಜನಕ್ಕೆ ಊಟ ಕೊಡ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ವಿ. ಇಲ್ಲಿ ಈ 3 ಜನರ ಹೊಟ್ಟೆನ ತುಂಬ್ಸಕ್ಕಾಗ್ತಿಲ್ವಲ್ಲ. ನಾವಿವತ್ತು ಇಲ್ಲಿ ಅಡ್ಗೆ ಮಾಡಿ ಬಂದವ್ರಿಗೆಲ್ಲ ಅನ್ನದಾನ ಮಾಡ್ತಿದೀವಿ, ಆದ್ರೆ ದಿನ ನಮ್ ಕಂಪನಿಲಿ 2,000 ಜನಕ್ಕೆ ಉಚಿತವಾಗಿ ಊಟ ಕೊಡ್ತೀವಮ್ಮ. ನಿಮ್ಗೆ ನಮ್ ಬಗ್ಗೆ ಗೊತ್ತಿಲ್ದಿರೋದ್ರಿಂದ ಆಶ್ಚರ್ಯ ಪಡ್ತಿದ್ದೀರಾ. ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಅಂತ ಕೇಳಿ ಅವರೇ ಹೇಳ್ತಾರೆ. ಹೆಮ್ಮೆಯಿಂದಲ್ಲ ವಿಕ್ರಾಂತ್ ಅವರೇ, ಅದನ್ನ ಹೇಳಿ ನಾವು ತಪ್ಪು ಮಾಡಿದೀವಿ ಅನ್ಸುತ್ತೆ. ಈಗ ಗೊತ್ತಾಗ್ತಿದೆ. ಅದ್ಗೆ ಆ ಪಾತ್ರ ಉಳಿದಿರೋದಷ್ಟೇ, ಬೇರೆ ಏನೂ ಇಲ್ಲ. ಅದನ್ನ ಬಡಿಸಿ ಮುಗಿದ್ರೊಳಗೆ ಏನಾದ್ರೂ ಮಾಡ್ತೀನಿ. ಅಕ್ಕ, ಆ ಅಕ್ಕಿ ಇರೋ ಬಟ್ಲಿ ಕೊಡು. ಬಾ. ವಿಶಾಲಾಕ್ಷಮ್ಮ ತಾಯಿ, ಮಕ್ಕಳನ್ನ ದೇವರು ಅಂತಾರೆ. ಗಾಯತ್ರಿ ಕೈಯಿಂದ ಈ ಅಕ್ಕಿನ ಮುಟ್ಸಿದ್ರೆ ಅನ್ನಪೂರ್ಣೇಶ್ವರಿನೇ ನನಗೆ ಆಶೀರ್ವಾದ ಮಾಡಿದ್ಲು ಅನ್ಕೋತೀನಿ. ಇದನ್ನು ಬೇಯಿಸ್ಪಡಿಸ್ತೀನಿ, ಇವ್ರ ಹೊಟ್ಟೆ ತುಂಬಿಸ್ತೀನಿ. ಒಂದಾಗ್ಲೂ ಬಿಡದೆ ತಿಂದಿರೋರು ಒಂದು ಬಟ್ಲಷ್ಟಿರೋ ಈ ಅನ್ನನ ಒಂದೇ ಕ್ಷಣದಲ್ಲಿ ತಿಂತಾರಕ್ಕ. ನನ್ನ ಕೈಲಾಗಿದ್ನ ಮಾಡಿದೆ, ಇನ್ನು ಮಿಕ್ಕದನ್ನ ವಿಶಾಲಾಕ್ಷಮ್ಮಂಗೆ ಬಿಡ್ತೀನಿ. ಒಂದೇ ತುತ್ತಲ್ಲಿ ಖಾಲಿ ಮಾಡ್ತಾರೆ. ಸಾಕು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ನನಗೆ ಹೊಟ್ಟೆ ತುಂಬೋಯ್ತು ಲಕ್ಷ್ಮಮ್ಮ. ನನ್ನ ಹೊಟ್ಟೆನೂ ತುಂಬ್ತು ಎಲ್ಲಮ್ಮ, ತೃಪ್ತಿ ಆಯ್ತು. ಹೊಟ್ಟೆ ತುಂಬಾ ತಿಂದ್ವಿ. ಅವಶಿಷ್ಯತೆ. ಸದ್ಯ ಶಾಂತಿ ಶಾಂತಿ ಶಾಂತಿ. ಗಾಯತ್ರಿ ಅಮ್ಮೋರ್ ಬರ್ದ ಹಾಗೆ ನಾವೆಷ್ಟೇ ಒಳ್ಳೆಯವರಾಗಿದ್ರು ಒಂದೊಂದ್ಸಲ ಅಹಮ್ಮಲ್ಲಿ ಮೈ ಮರೆತು ಕಷ್ಟ ಅಂತ ಅನ್ಕೋತೀವಿ.